ಎಲ್ಲರಿಗೂ ನಮಸ್ಕಾರ. ನಾನು ಅವನಿಕಾ. ಹೊಸ ಬೆಳಕು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಒಂದು ಒಳ್ಳೆಯ ವಿಚಾರವನ್ನು ಕುರಿತು ನಿಮ್ಮ ಮುಂದೆ ಬಂದಿದ್ದೀನಿ. ಅಂದರೆ ನ್ಯಾಯ ಪಡೆಯುವ ನಿಟ್ಟಿನಲ್ಲಿ ಹೋರಾಟ ಮಾಡುವಾಗ ನಮಗೆಲ್ಲ ಎಷ್ಟು ತೊಂದರೆಗಳಾಯಿತು, ಎಷ್ಟು ಸವಾಲುಗಳು ನಮ್ಮ ಮುಂದೆ ಎದುರು ಬಂತು. ಆದರೂ ಕೂಡ ಹಿಂಜರಿಯದೆ ಕುಗ್ಗದೆ ನಾವು ನ್ಯಾಯವನ್ನು ಪಡ್ಕೊಂಡಿರ್ತಕ್ಕಂತಹ ಒಂದು ಕೆಲಸ ನಿಮ್ಮ ಮುಂದೆ ಇಡುವಂಥದ್ದು ಅನುಭವದ ವೇದಿಕೆ. ಹೌದು, 2017ರಲ್ಲಿ ಒಂದು ದೂರನ್ನು ತಗೊಳ್ತೇನೆ. ಅದು ಸೆಪ್ಟೆಂಬರಲ್ಲಾಗಿರುತ್ತೆ. ನನ್ನ ಒಂದು ಸಂಸ್ಥೆಗೆ, ಶ್ರೀ ಮಹಿಳಾ ಮತ್ತು ಮಕ್ಕಳ ರಕ್ಷಣೆ ಹಾಗೂ ಅಭಿವೃದ್ಧಿ ಸಂಸ್ಥೆಗೆ ಒಂದು ದೂರು ಬಂದಿರುತ್ತೆ. ಅನುಮಾನಾಸ್ಪದ ಸಾವಿನ ಬಗ್ಗೆ ನ್ಯಾಯ ದೊರಕಿಸಿಕೊಡುವ ಬಗ್ಗೆ ಅಂತ ಹೇಳಿ. ಇತ್ತೀಚೆಗೆ ಅಂದರೆ ಸುಮಾರು 1 ವರ್ಷಗಳಿಂದ ನನ್ನ ಮಗ ಪಾವುಗೋಡ ತಾಲೂಕಿನಿಂದ ಕಾಣೆಯಾಗಿರ್ತಾನೆ. ಆತ ಯಾರನ್ನೋ ಮದುವೆ ಆಗಿ 2 ಮಕ್ಕಳಿರುವಂಥವ್ರ ಜೊತೆ ಹೋಗಿದ್ದಾರೆ ಅನ್ನೋ ಒಂದು ಗುಮಾನಿಗೆ ನಾವು ದೂರನ್ನು ಕೊಟ್ಟಿದ್ರು ಕೂಡ ಇವತ್ತಿನವರೆಗೂ ನಮಗೆ ಯಾವುದೇ ರೀತಿ ದಾಖಲೆಗಳಿಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ದೂರನ್ನು ಕೊಟ್ಟಿರ್ತೀವಿ ಪೊಲೀಸ್ ಠಾಣೆಯಲ್ಲಿ, ಅವರು ಕೊಟ್ಟಿರ್ತಾರೆ, ನಮಗೂ ಒಂದು ದೂರನ್ನು ಕೊಟ್ಟಿರ್ತಾರೆ. ಅಲ್ಲಿ ಯಾವುದೇ ನ್ಯಾಯ ಸಿಗದೇ ಇದ್ದ ಕಾರಣ ನಮಗೂ ಕೂಡ ಕೊಡ್ತಾರೆ ತುಮಕೂರಿಗೆ ಬಂದು. ಆವಾಗ ನಮ್ಮದು ಆಫೀಸ್ ತುಮಕೂರು, ಇವಾಗ ನಾವು ಬೆಂಗಳೂರಿಗೆ. ಹೀಗಿರುವಾಗ ಅವರ ತಮ್ಮ ಬಂದು ದೂರನ್ನು ಕೊಡ್ತಾರೆ. ನನ್ನ ತಮ್ಮ ಆಂಜಿನಪ್ಪ ಎಂಬುವರನ್ನು ಹಲ್ಲೆ ಮಾಡಿ ಕೊಲೆ ಮಾಡಿದ್ದು ಪೊಲೀಸ್ ಇಲಾಖೆಯವರು ಯಾವುದೇ ಕ್ರಮ ತಗೊಳ್ಳದೇ ಇರುವ ಬಗ್ಗೆ ಅಂತ ಹೇಳಿ ನಾವೊಂದು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಹಾಗೂ ಕಮಿಷನರ್ ಕಚೇರಿ ಹಾಗೂ ಪಾವಗಡ ಪೊಲೀಸ್ ಠಾಣೆಗೆ ಅಥವಾ ಆಮೇಲೆ ತಮಿಳುನಾಡು ಹೊಸೂರು ಅಲ್ಲಿ ಪತ್ತೆಯಾಗಿರುತ್ತೆ, ಅಲ್ಲೂ ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಪಾವಗಡ ತಾಲೂಕು ಜಿಲ್ಲಾ ವಾಸಿಯಾಗಿದ್ದು ಸೂಲನಾಯಕನಹಳ್ಳಿ ಇಲ್ಲಿ ವಾಸಿಯಾಗಿದ್ದಾವೆ. ಆದರೆ ಸುಮಾರು 1.5 ವರ್ಷದಿಂದ ಕಾಣೆಯಾಗಿರ್ತಾರೆ. ಯಾವುದೇ ರೀತಿ ಎಲ್ಲೇ ಕಂಪ್ಲೇಂಟ್ ಕೊಟ್ಟರು ಅವ್ರು ಎಲ್ಲಿದ್ದಾರೆ ಏನು ಎತ್ತ ಸುಳಿವೇ ಸಿಕ್ಕಿರಲ್ಲ. ಏಕಾಏಕಿ ಯಾರೊಬ್ರು ಹೇಳ್ತಾರೆ, ನಿಮ್ಮ ಮಗನ ನಾವು ಹೊಸೂರಲ್ಲಿ ನೋಡಿದ್ವಿ ಅಂತ ಹೇಳಿದಾಗ ಇವರು ಹೊಸೂರಲ್ಲೆಲ್ಲ ಹೋಗಿ ಹುಡುಕಿ ಎಲ್ಲ ಆಗಿರುತ್ತೆ, ಆದರೂ ಕೂಡ ಯಾವುದೇ ಸುಳಿವು ಸಿಕ್ಕಿರಲ್ಲ. ಆಗ ರಾತ್ರಿ 12 ಗಂಟೆ 2017 7ನೇ ತಿಂಗಳಲ್ಲಿ ಸೋಮವಾರ ರಾತ್ರಿ 12 ಗಂಟೆಗೆ ಕಾಲ್ ಬರುತ್ತೆ. ಯಾರೋ ಕೋಮಲಿ ಅನ್ನೋ ಒಂದು ಹುಡುಗಿ ಕಾಲ್ ಮಾಡಿ, ನಿಮ್ಮ ಮಗ ಇಲ್ಲಿ ಸತ್ತು ಬಿದ್ದಿದ್ದಾನೆ, ಆಸ್ಪತ್ರೆಯಲ್ಲಿದ್ದಾನೆ ಹೊಸೂರು ರೋಡಲ್ಲಿ, ನೀವು ಬಂದು ನಿಮ್ಮ ಮಗನ ಬಾಡಿ ತೊಗೊಂಡು ಹೋಗ್ಬೋದು ಅಂದ್ಬಿಟ್ಟು ಫೋನ್ ಇಟ್ಬಿಟ್ಟು ಸ್ವಿಚ್ ಆಫ್ ಆಗಿಬಿಡುತ್ತೆ. ಇವರು ಏಕಾಏಕಿ ನೈಟಲ್ಲಿ ಹೋಗಿ ನೋಡ್ತಾರೆ. ಆ ಹುಡುಗನಿಗೆ ಸಿಕ್ಕಾಪಟ್ಟೆ ಗಾಯಗಳಾಗಿರುತ್ತೆ. ಹಣೆ ಮೇಲೆ, ಕೆನ್ನೆ ಮೇಲೆ, ಗಲ್ಲದ ಮೇಲೆ, ತಲೆ ಮೇಲೆ ತುಂಬ ಪೆಟ್ಟು ಬಿದ್ದು ಅದು ಅರ್ಶನ ಎಲ್ಲ ತುಂಬಿರ್ತಾರೆ. ಇದೆಲ್ಲ ನೋಡಿ ಅವರಿಗೆ ತುಂಬ ಶಾಕ್ ಆಗಿ ನಮಗೆ ಕಾಲ್ ಮಾಡ್ತಾರೆ. ನಾವು ಯಾರಾದರೂ ಒಬ್ಬರು ಬಂದು ದೂರನ್ನು ಕೊಟ್ಟರೆ ನಾವು ಬರ್ತೀವಿ ಅಂತ ಹೇಳಿದಾಗ ಅವ್ರು ಬಂದು ನಮ್ಮ ಕಚೇರಿಗೆ ದೂರು ಕೊಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಾವು ಹೋಗ್ತೀವಿ. ಹೋಗಿ ಅಲ್ಲಿನ ಬಾಡಿ ನೋಡಿದ ತಕ್ಷಣ ಬಾಡಿಯ ಫೋಟೋಸ್ಗಳೆಲ್ಲ ಇದ್ದಾವೆ. ಭಾಳ ಆಲ್ರೆಡಿ ಅದು ಸತ್ತೋಗಿ 2 ದಿನ ಆಗಿರೋದ್ರಿಂದ ತುಂಬ ಸ್ಮೆಲ್ ಬರ್ತಾಯಿತ್ತು. ನಾವು ನಮ್ಮ ಕೈಲಾದ ಸೇವೆಯನ್ನು ಮಾಡಿ ಪೊಲೀಸ್ ಇಲಾಖೆಗೆ ಫೋನ್ ಮಾಡಿ ಕರೆಸ್ಕೊಂಡು ಹಿಂಗೆಲ್ಲ ಇದ್ದರೆ ಅವರು ಪೊಲೀಸ್ನವ್ರು ಏನು ಹೇಳ್ತಾರೆ, ಇದು ತನಗೆ ತಾನೇ ಬಿಲ್ಡಿಂಗಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ರಿಪೋರ್ಟ್ ಕೂಡ ಮಾಡಿಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿಸಿ ಅವ್ರು ಹೊರಟೋಗ್ಬಿಟ್ಟಿರ್ತಾರೆ ಪೊಲೀಸ್ನವರು. ಹಾಗಾಗಿ ಇವರು ಪೋಸ್ಟ್ ಮಾರ್ಟಮ್ ಮಾಡಿರೋ ಬಾಡಿನೂ ಕೂಡ ತೊಗೊಳಕ್ಕಾಗದೆ ಈ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ. ಅವಾಗ ನಾನು ಹೇಳ್ತೀನಿ, ನಾವು ಬಾಡಿನ ತೊಗೊಂಡೋಗಲ್ಲ ಸರ್, ಅದೆಂಥ ವಾಸನೆ ಬಂದರೂ ಅದೆಷ್ಟೇ ದಿನ ಆದರೂ ನಾವು ಬಾಡಿನ ತೊಗೊಂಡೋಗಲ್ಲ, ಇಲ್ಲೇ ಇಟ್ಟು ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾವು ಆಸ್ಪತ್ರೆ ಮುಂದೆ ಬಾಡಿನ ಇಟ್ಟು ಹೋರಾಟ ಮಾಡ್ತೀವಿ 1-2 ಗಂಟೆಗಳ ಕಾಲ. ಸ್ವಲ್ಪ ಊರಿಂದ ಎಲ್ಲ ಜನಗಳು ಬಂದುಬಿಟ್ಟಿರ್ತಾರೆ ಗಾಡಿಗಳು ಮಾಡ್ಕೊಂಡೆಲ್ಲ. ಸೊ ಈ ಥರ ಆದಾಗ ಅವರು SI ಷಣ್ಮುಗಮ್ ಅಂತ ಅವರು ಇನ್ಸ್ಪೆಕ್ಟರ್ ಅವ್ರು ಬಂದು ತಮಿಳಲ್ಲಿ ಇದೆ ನೋಡಿ FIR ಕಾಪಿ, ತಮಿಳಲ್ಲಿ FIRನ ಮಾಡ್ತಾರೆ. ಅಲ್ಲೇ ಮಾಡಿ ತಮಿಳಲ್ಲೇ ಅವರು FIRನ ಮಾಡಿಕೊಂಡು ನಮ್ಮ ಹತ್ರ ಬಂದು ಈ ಕಾಪಿಯನ್ನು ಕೊಟ್ಟು, ದಯವಿಟ್ಟು ಬಾಡಿ ತೊಗೊಂಡೋಗಿ, ನಮಗೆ ನ್ಯೂಸೆನ್ಸ್ ಕ್ರಿಯೇಟ್ ಆದರೆ ನನ್ನ ಕೆಲಸ ಹೋಗುತ್ತೆ, ಈ ಹುಡುಗ ಅಕಸ್ಮಾತ್ ಆಗಿ ಬಿಲ್ಡಿಂಗಿಂದ ಬಿದ್ದು ಸತ್ತಿದ್ದಾನೆ ಅಂತ ಅವ್ರ ಕಡೆಯವರು ಹೇಳಿ ಬಾಡಿನ ಹಾಸ್ಪಿಟ್ಲಲ್ಲಿ ಇಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ. ಯಾರೋ ನೋಡಿರೋರಂತೆ, ಅವ್ರ ಕಡೆ ಯಾರೂ ಇಲ್ಲ, ಇಲ್ಲಿ ರಕ್ತ ಸಂಬಂಧಿಗಳಿಲ್ಲ, ಯಾರೂ ಇಲ್ಲ. ಮತ್ತು ನೀವು ಹೆಂಗೆ ತೊಗೊಂಡ್ರಿ ಈ ಒಂದು ಕಂಪ್ಲೇಂಟನ್ನು ಅಂತ ಎಲ್ಲ ಹೇಳಿ ಗಲಾಟೆ ಮಾಡಿ ಎಲ್ಲ ಮಾಡಿದ್ದಕ್ಕೆ ಆಮೇಲಿಂದ ಅವರು FIR ನಂಬರ್ 308 ಅಂತ ಹೇಳ್ಬಿಟ್ಟು FIR ನಂಬರ್ 308. ಹಾಗಾಗಿ 2017ರಲ್ಲಿ 11ನೇ ತಾರೀಕು 7ನೇ ತಿಂಗಳು 17ರಲ್ಲಿ FIR ಆಗುತ್ತೆ. UDR ಮುಖಾಂತರ ಒಂದು ದೂರನ್ನು ತಗೊಳ್ತಾರೆ. ತೊಗೊಂಡು ನಮಗೆ ಕಾಪಿ ಕೊಟ್ಬಿಟ್ಟು, ದಯವಿಟ್ಟು ಬಾಡಿ ತೊಗೊಂಡೋಗಿ ನಿಮ್ಮ ಕಾರ್ಯನ ನೀವು ಮಾಡ್ಕೊಳ್ಳಿ, PM ರಿಪೋರ್ಟ್ ಬಂದ ಮೇಲೆ ಮುಂದಿನ ತನಿಖೆಯನ್ನು ಮಾಡಿ ಮತ್ತೊಂದು FIRನ್ನು ಮಾಡಿಕೊಡ್ತೀವಿ, ಆಮೇಲೆ ನೀವು ಪಾವಗಡಕ್ಕೆ ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ
ಅಂತೇಳಿ ಸಮಾಧಾನಕರವಾಗಿ ಉತ್ತರವನ್ನು ಕೊಟ್ಟು ನಮ್ಮನ್ನು ಬಾಡಿ ತೊಗೊಂಡು ಹೋಗೋಕ್ಕೆ ಮಾಡಿದ್ರು. ನಾವು ಕೂಡ ಆ ಒಂದು ಫ್ಯಾಮಿಲಿಗೆ ಸಮಜಾಯಿಷಿ ಅವರಿಗೆಲ್ಲ ಉತ್ತರ ಕೊಟ್ಟು ಆಯಿತು ಬನ್ನಿ PM ರಿಪೋರ್ಟ್ ಇನ್ನೇನು ಇನ್ನೊಂದು 15 ದಿವಸದಲ್ಲಿ ಬರುತ್ತೆ, ಆಮೇಲೂ ಕೂಡ ನಾವು ಹೋರಾಟ ಮಾಡಬಹುದು, ಆಮೇಲೂ ಮತ್ತೆ ಬಾಡಿನ ಹೊರಗೆ ತೆಗೆಸ್ಬೋದು ಅಂತೆಲ್ಲ ಹೇಳಿ ನಾವು ಬಂದು ಊರಿನಲ್ಲಿ ಏನು ಕಾರ್ಯಗಳನ್ನು ಮಾಡಬೇಕು ಅದನ್ನೆಲ್ಲ ಮಾಡಿರ್ತಾರೆ. ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಮಾಡಾದ್ಮೇಲೆ PM ರಿಪೋರ್ಟ್ ಬರುತ್ತೆ. PM ರಿಪೋರ್ಟಲ್ಲೂ ಕೂಡ ಆತನನ್ನು ತಳ್ಳಿದ್ದಾರೆ ಅನ್ನೋ ಶಂಕೆ ಇದೆ. ಆದರೆ ಯಾವುದೋ ಪವರ್ಫುಲ್ ಅದು ಎಂಥದ್ದು ತುಂಬ ಬಲವಾಗಿ ಅವ್ರನ್ನ ಹಿಂಬದಿಯಿಂದ ತಳ್ಳಿರೋದ್ರಿಂದ ಹಾರ್ಟ್ ಬೀಟ್ಸ್ ಜಾಸ್ತಿ ಆಗಿರುತ್ತೆ ಅಂತ PM ಅಲ್ಲಿ ಬರುತ್ತೆ. ಹಾರ್ಟ್ ಬೀಟ್ಸು ರೇಸ್ ಆಗಿಬಿಟ್ಟಿರುತ್ತೆ. ಅಂದರೆ ಹೆದರ್ಕೊತಾರಲ್ಲ ತಕ್ಷಣಕ್ಕೆ ಅಂತಾರಲ್ಲ, ಆ ಟೈಪಲ್ಲಿ ಆ ಕ್ಷಣದಲ್ಲಿ ಹೆದರಿದ ತಕ್ಷಣ ಆತ ಮೇಲಿಂದ ಬೀಳಿಸ್ಬಿಟ್ಟಿರ್ತಾರೆ. ಅವನು ಬಂದು ತಲೆಗೆ ಹೊಡ್ಕೊಂಡು ಆದರೂ ಕೂಡ ಉಸಿರುತ್ತಂತೆ. ಅಕ್ಕಪಕ್ಕದವರೆಲ್ಲ ನಾವು ಕೇಳಿದ್ವಿ, ತಮಿಳ್ ನನಗೂ ಬರುತ್ತೆ ಮಾತಾಡೋಕ್ಕೆ. ಅಲ್ಲೆಲ್ಲ ನಾವು ಮಾತಾಡ್ಬೋದಾಗ ನಾವು ಮಾತಾಡಿದಾಗ ಆತ ಇನ್ನೂ ಬದುಕಿದ್ದ, ಅಪ್ಪ ಅಪ್ಪ ಅಂತ ಕರಿತಾ, ಅಂದರೆ ಅಮ್ಮ ಅಪ್ಪ ಅಂತ ಕರಿತಾ ಇದ್ದ ಅಂತೆಲ್ಲ ಹೇಳಿ ಅಕ್ಕಪಕ್ಕ ಹೇಳ್ತಿದ್ರು. ಹಾಸ್ಪಿಟ್ಲಿಗೆ ಸೇರಿಸ್ಬೋದಾಗಿತ್ತು. ಒಂದೇ ಸತಿ ಹೋಗ್ಬಿಟ್ಟು ಯಾವುದೋ ಗೌರ್ಮೆಂಟ್ ಆಸ್ಪತ್ರೆ ಹಿಂದೆಗಡೆಯಿಂದ ಹೋಗ್ಬಿಟ್ಟು ಆ ಶವಾಗಾರ ಇಲ್ಲ ಇದೈತಲ್ಲ ಅಲ್ಲಿ ಮಲಗಿಸ್ಬಿಟ್ಟು ಹೊರಟೋಗ್ತಾರೆ. ಆತ ಸತ್ತೋಗ್ತಾನೆ. ಹಂಗಿರುವಾಗ ಇವ್ರ ಕಡೆ ಯಾರೂ ಬರಲಿಲ್ವಲ್ಲ ಅಂತ ಕಾದುನೇ ಅವ್ನ ಪ್ರಾಣ ಅರ್ಧ ಹೋಗ್ಬಿಟ್ಟಿರುತ್ತೆ. ಇಂಥ ವಿಪರ್ಯಾಸ. ಅದಕ್ಕೆ ಹೇಳೋದು, ಸ್ಟೇಟ್ ಬಿಟ್ಟು ಸ್ಟೇಟ್ಗೆ ಹೋದರೆ, ನಮ್ಮ ಭಾಷೆ ಬಿಟ್ಟು ಇನ್ನೊಂದು ಭಾಷೆಗೆ ಹೋದರೆ ಅವ್ರು ನಮಗೆ ಸಹಕಾರ ನೀಡಲ್ಲ. ಅದು ಕೊಲೆನೇ ಆಗಿರಲಿ, ಕಿಡ್ನಪ್ಪೇ ಆಗಿರಲಿ, ಯಾವುದೇ ಆಗಿರಲಿ ನಮ್ಗೆ ಸಹಕಾರ ನೀಡಲ್ಲ. ಸರಿಯಾದ ದಾಖಲೆಗಳಿದ್ರು ಅಥವಾ ಸರಿಯಾಗಿ ಬಲವಾಗಿ ನಿಂತಿದ್ರು ಕೂಡ ಅವರಿಗೆ ಯಾವುದೇ ರೀತಿ ತನಿಖೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಲೋಕಲ್ ಹೆಡ್ಸ್ಗಳು ಅವ್ರ ಜೂರಿಷನ್ ಕೆಲಸ ಮಾಡೋಕ್ಕೆ ಆಗೋಗುತ್ತೆ. ಇನ್ನು ಬೇರೆ ಕಡೆಯಿಂದ ಬಂದಿರೋರಿಗೆ ರಿಸ್ಕ್ ತೊಗೊಂಡು ನ್ಯಾಯ ಕೊಡ್ಸೋಕ್ಕಾಗತ್ತಾ? ಎಲ್ಲೋ ಒಬ್ಬೊಬ್ಬರು ಅಧಿಕಾರಿಗಳು ಆ ಥರ ಇರ್ತಾರೆ. ಈ ಅಧಿಕಾರಿ ಅವತ್ತು ಹೇಳಿದ್ದು ಅದೇನೆ, PM ರಿಪೋರ್ಟ್ ಬಂದಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಅವರು ಡ್ಯೂಟಿಯಿಂದ ಹೊರಟೋಗ್ತಾರೆ. ಇದಾದಮೇಲೆ ಇನ್ನೊಂದು ಡ್ಯೂಟಿ ಇವ್ರು ಏನು ಮಾಡ್ತಾರೆ, ಈ ಹುಡುಗನ ತಂದೆ ಫಸ್ಟ್ನೇ ಮಗ ಬಾವಿಗೆ ಬಿದ್ದು ಸತ್ತಿರ್ತಾನಂತೆ, ಎರಡನೇ ಮಗ ಈ ರೀತಿ ಯಾವಳ ಕೈಯಲ್ಲೂ ಬಿದ್ದು ಸತ್ತೋದ ಅನ್ನೋ ಚಿಂತೆಯಲ್ಲಿ ಪಾಪ ಆತ ಅವನು ಕೂಡ ಊರಲ್ಲಿ ಹೋಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಪಾಪ ಭಾಳ ಫೀಲ್ ಆಗ್ತದೆ ಈ ಕೇಸಲ್ಲಿ ಸಂಬಂಧಪಟ್ಟ ಹಾಗೆ. ಹೀಗಿರುವಾಗ ಹಿಂದುಳಿದ ವರ್ಗ ಜನಾಂಗಗಳಿಗೆ ಆಗಲಿ ಮತ್ತು ಬೇರೆ ಬೇರೆ ಯಾವುದೇ ಜನಾಂಗದವರಾಗಿರಲಿ ನ್ಯಾಯನೇ ಅಲ್ವಾ? ಅದಕ್ಕೆ ಇಲಾಖೆಯವರು ಯಾವುದೇ ಜೂರಿಷನ್ ಆಗಿರಲಿ ಅಥವಾ ತಮಿಳ್ನಾಡು ಆಂಧ್ರ ಆಗಿರಲಿ ಕರ್ನಾಟಕ ಆಗಿರಲಿ, ಬೇರೆ ಬೇರೆ ಸ್ಟೇಟಿಂದ ಇಲ್ಲೂ ತುಂಬ ಜನ ಹೊರ ರಾಜ್ಯದವರೇ ಇದ್ದಾರೆ. ಇಲ್ಲೇನಾದರೂ ಅವ್ರಿಗೆ ಸಮಸ್ಯೆ ಆದಾಗ ಅಲ್ಲಿನ ಪೇರೆಂಟ್ಸ್ ಬಂದು ಇಲ್ಲಿ ಭಾಷೆ ಗೊತ್ತಿಲ್ಲ, ರೂಮ್ ಇಲ್ಲ, ಮನೆ ಇಲ್ಲ, ಮಕ್ಕಳನ್ನ ಕಳ್ಕೊಂಡು ಯಾವ ರೀತಿ FIR ಮಾಡಬೇಕು, ಹೇಗೆ ನ್ಯಾಯ ತೊಗೋಬೇಕು ಅನ್ನೋದು ಏನೂ ಗೊತ್ತಿರಲ್ಲ. ಆ ಮಕ್ಕಳಲ್ಲಿ ಬಂದು ಏನು ಮಾಡ್ಕೊಂಡಿರ್ತಾರೋ, ನ್ಯಾಯವಾಗಿ ಬದುಕ್ತಾ ಇದ್ದಾರೋ ಅನ್ಯಾಯವಾಗಿ ಬದುಕ್ತಾ ಇದ್ದಾರೋ ಏನೂ ಗೊತ್ತಿರಲ್ಲ. ಹಿಂಗಿರೋವಾಗ ಈ ರೀತಿ ಸಮಸ್ಯೆಗಳಾದಾಗ ಏನು ಮಾಡಬೇಕು ಅನ್ನೋದು, ಈ ರೀತಿ NGOಗಳು ಇರೋದ್ರಿಂದ ಅವ್ರಿಗೊಂದು ಸ್ವಲ್ಪ ಸಪೋರ್ಟಿವ್ ಸಿಗುತ್ತೆ, ಭಾಷೆ ಗೊತ್ತಿರುತ್ತೆ. ನಾವು ಒಂದು ಸ್ವಲ್ಪ ಅವ್ರ ಸಂಬಂಧಪಟ್ಟ ಹಾಗೆ ಜೊತೆಲಿ ಓಡಾಡ್ತೀವಿ, ಇಲಾಖೆ ಜೊತೆಗೆ ಮಾತಾಡ್ತೀವಿ. ಅವ್ರೇನು ಹೇಳಿದ್ರು ಅವ್ರ ಭಾಷೆನ ಇವರಿಗೆ ಬಿಡಿಸಿ ಹೇಳ್ತೀವಿ. ಆಮೇಲೆ ನ್ಯಾಯಾಲಯಕ್ಕೆ ಹೋಯ್ತು, ಅಲ್ಲಿ ಏನಾಯಿತು ಆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಮುಂದುವರಿದ ಭಾಗ ಅವ್ರ ತಂದೆ ತೀರೋದ್ರು, ಮತ್ತು ಮಗಳು ಒಬ್ಬಳೇ ಇದ್ಲು, ಮತ್ತು ತಾಯಿಗೆ ಅಷ್ಟೊಂದು ಬುದ್ಧಿ ಇಲ್ಲ, ಕಾನೂನು ಅದು ಇದೆಲ್ಲ ಗೊತ್ತಿಲ್ಲ. ಹಾಗಾಗಿ ಕೋರ್ಟಿಗೆ ಬರ್ತಾಯಿದ್ರು. ಅದಾದ್ಮೇಲಿಂದ ನಮಗೆ ಮಗನೇ ಇಲ್ಲ ಅಂದಮೇಲೆ ಅದನ್ನೇನು ಮಾಡೋಕ್ಕಾಗತ್ತಪ್ಪ ಅಂತ ಹೇಳ್ಬಿಟ್ಟು ಅವ್ರು ಹಾಗೆ ಕೈ ಬಿಟ್ಟರು ಅನ್ನೋದು ವಿಚಾರ ಗೊತ್ತಾಯಿತು. ಅವರೇ ಮುಂದೆ ಬಂದಿಲ್ಲ ಅಂದರೆ ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಟೈಮಲ್ಲಿ ನಮಗೆ ಬಂದಂತಹ ಮಾಹಿತಿ ಪ್ರಕಾರ ಏನು FIR ಮಾಡಬೇಕಾಗಿತ್ತು, ಏನು ನಾವು ದೂರನ್ನ ತಗೋಬೇಕಾಗಿತ್ತು, ಪೊಲೀಸ್ ಇಲಾಖೆಗೆ ಏನು ದೂರು ಕೊಡಬೇಕಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಒಂದು ಫೈಲ್ ಮಾಡಿ ನಾವು ಇಷ್ಟು ವರ್ಷಗಳ ಕಾಲ ಎಲ್ಲ ಫೈಲ್ಗಳನ್ನು ಕಾಪಾಡ್ಕೊಂಡು ಬಂದಿರ್ತೀವಿ. ಹೀಗಿರುವಾಗ ನಾನು ಹೇಳೋದಿಷ್ಟೇ, ಯಾರೇ ಆಗಿರಲಿ, ಎಂಥವರೇ ಆಗಿರಲಿ, ಬಡವ ಶ್ರೀಮಂತ ಏನೇ ಆಗಿರಲಿ, ಆಗಿರೋ ಅನ್ಯಾಯಕ್ಕೆ ನ್ಯಾಯ ತಗೊಳ್ಳೋಕ್ಕೆ ಏನೆಲ್ಲ ದಾರಿ ಮಾರ್ಗಗಳು, PCR, FIR, NCR ಅಥವಾ ಬೇರೆ ಬೇರೆ CCB ಆಗಿರ್ಬೋದು, ಅಥವಾ ಕಮಿಷನರ್ ಆಫೀಸ್ ಆಗಿರ್ಬೋದು, ಆಯೋಗ ಆಗಿರ್ಬೋದು, ಮಹಿಳಾ ಸಂಘಗಳಾಗಿರ್ಬೋದು, NGOಗಳು ಏನೇ ಆಗಿರಲಿ ಎಲ್ಲರೂ ಇರೋದ್ರಿಂದನೇ ನಾವಿವತ್ತು ಜೀವಂತವಾಗಿ ಸಂವಿಧಾನವನ್ನು ಬದುಕಿಸ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ, ನಾವು ಜೀವನ ಮಾಡ್ತಾ ಇದ್ದೀವಿ. ಒಂದಷ್ಟು ವಿದ್ಯೆಯನ್ನು ಕಲ್ತ್ಕೊಂಡು, ಒಂದಷ್ಟು ಪುಸ್ತಕಗಳನ್ನು, ಕಾಯ್ದೆಗಳನ್ನು ಅರ್ಥಕೊಂಡು, ಕಾನೂನು ನಾವು ತಿಳ್ಕೊಂಡು ಮುಂದೆ ಬರ್ತಾ ಇದ್ದೀವಿ. ಈ ಎಲ್ಲರಿಗೂ ಕೂಡ ಆ ಶಕ್ತಿ ಬರಬೇಕು. ಯಾವುದೇ ಧೈರ್ಯವಂತವಾಗಿ ಯಾರೇ ಹೆದರಿಸಿದ್ರು ಕೂಡ, ಅಥವಾ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಧೈರ್ಯವಾಗಿ ಮುಂದಿಟ್ಟ ಜನ ಹಿಂದಿಡದೆ ಏನೆಲ್ಲ ನಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೋ ಕಾನೂನಾತ್ಮಕವಾಗಿ ನಾವು ಮಾಡೋವಂಥ ಕರ್ತವ್ಯ ನಮ್ಮದು. ಅದು ಮುಂದಿನ ದಿನಗಳಲ್ಲಿ ಅವ್ರು ನೆನೆಸ್ಕೊಳ್ತಾರೋ ಬಿಡುತ್ತಾರೋ, ಅಥವಾ ಅವ್ರಿಗೆ ಕಾಂಪೋಸಿಷನ್ ಸಿಗುತ್ತೋ ಇಲ್ವೋ, ಅಥವಾ ಇನ್ನೇನಾಗುತ್ತೋ ನಮಗೆ ಮುಂದಿನ ಭಾಗದಲ್ಲಿ ಗೊತ್ತಾಗಲ್ಲ. ಆ ಕ್ಷಣದಲ್ಲಿ, ಯಾಕೆಂದರೆ ದಿನಕ್ಕೊಂದೊಂದು ಕೇಸ್ ಆಗಿರೋದ್ರಿಂದ ಪೊಲೀಸ್ ಸ್ಟೇಷನ್ಗೆ ದಿನಕ್ಕೆ 100 ಕೇಸ್ಗಳು, ನಮ್ಮಂಥ NGOಗೆ ದಿನಕ್ಕೆ 1 ಕೇಸೋ ತಿಂಗಳಿಗೆ 2 ಕೇಸೋ ಸಿಗುತ್ತೆ. ಅಂಥದ್ರಲ್ಲಿ ಈ ರೀತಿ ನ್ಯಾಯ ಕೊಟ್ಟಾಗ
ಈ ರೀತಿ ನಾವು ಕಾನೂನಾತ್ಮಕವಾಗಿ ಕೆಲಸ ಮಾಡಿದಾಗ ನಮಗೆ ಖುಷಿ ಸಿಗುತ್ತೆ. ಆ ಖುಷಿಯಲ್ಲೂ ಈ ರೀತಿ ನೋವುಗಳು ಬೆಂಗಳೂರಿಂದ ತುಮಕೂರು, ಪಾವಗಡ, ಆಮೇಲೆ ಹೊಸೂರು, ತಮಿಳ್ನಾಡು ಬಾರ್ಡ್ರು, ಸ್ಟೇಷನ್ನು, ಇದನ್ನೆಲ್ಲ ಹೋರಾಟದಲ್ಲಿ ಆ ಬಾಡಿನ ತೊಗೊಂಡು ಬಂದು ಕಾರ್ಯಗಳನ್ನ ಮಾಡಿದಾಗ, ಆ ಪೇರೆಂಟ್ಸ್ಗಳಿಗೆ ಧೈರ್ಯ ಹೇಳಿದಾಗ, ಈ FIR ಕಾಪಿನ ಅವ್ರಿಗೆ ಕೊಡೋವಾಗ, ನಾವು ಗ್ರೂಪ್ ಫೋಟೋ ತೆಕ್ಕೊಳ್ಳೋವಾಗ, PM ರಿಪೋರ್ಟ್ ಬರೋವರೆಗೂ ವೆಯ್ಟ್ ಮಾಡಿದಾಗ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಗೆದ್ದವಲ್ಲ, ಇದು ನಮಗೆ ಬಹಳ ಸಂತೋಷ ಕೊಡುತ್ತೆ. ಇದು ಮುಂದಿನ ದಿನಗಳಲ್ಲೂ ಕೂಡ ಹೀಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಇನ್ನಷ್ಟು ಒಳ್ಳೆ ಕೇಸ್ಗಳನ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಆಗ ನಡೆದಂಥ ಅನುಭವವನ್ನು ಈಗ ಹಂಚ್ಕೊಳ್ಳೋಕ್ಕೆ ಒಂದು ವೇದಿಕೆ ಹೊಸ ಬೆಳಕು. ಧನ್ಯವಾದ.